ಹೇ ಕ್ಲಾಸ್ ಕ್ಲಾಸ್ ಮಿಡಲ್ ಕ್ಲಾಸ್ ಕುಡಿ ಬಾರ್ಲ ಒಂದು ಗ್ಲಾಸ್. బాసు అవಳು ಲಾಭ ಅಂದ್ಲು, ನಾನು ಡಾಬ ಅಂದೆ. ತಪ್ಪ ಬಾಸು? ಹೋಗ್ಲಿ ಬಿಡೋ. అబ్బబ్బబ్బా, వేరే వేరే రాజ్యాలు బ్యూటిఫుల్ ప్లేస్ ఉన్నాయి, ఏముంది కర్ణాటకలో? వేస్ట్. చెప్పు. ಬೆಂಗಳೂರು, ಮೈಸೂರು. ಕನ್ನಡ ನೆಲದ ಬಗ್ಗೆ, ಕನ್ನಡಿಗರ ಬಗ್ಗೆ ತಿಳಿಯೋ ವಿಚಾರ ತುಂಬಾನೇ ಇದೆ. ಬೆಳಗಾವಿಗೆ ಹೋಗ್ತೀಯಾ, ಫ್ರೀಡಮ್ ಫೈಟರ್ ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ತಿಳ್ಕೊ. ಬಾಗಲಕೋಟೆಗೆ ಬರ್ತೀಯಾ, ಭಕ್ತಿ ಭಂಡಾರಿ ಬಸವಣ್ಣವರ ಬಗ್ಗೆ ತಿಳ್ಕೊ. ಹಂಪೆಗೆ ಹೋದ್ರೆ ಕೃಷ್ಣದೇವರಾಯರ ಬಗ್ಗೆ ತಿಳ್ಕೊ. ಮೈಸೂರಿಗೆ ಬರ್ತೀಯಾ, ಚಾಮುಂಡಿ ಬೆಟ್ಟ, ರಾಜ ಒಡೆಯರ ಬಗ್ಗೆ ತಿಳ್ಕೊ. ಇನ್ನು ಉಡುಪಿ ಕೃಷ್ಣನ ಕನಕನ ಕಿಂಡಿ, ದುರ್ಗದ ಕೋಟೆ, ವಿಜಾಪುರ ಗೋಲ್ಗುಮ್ಮಟ, ಜೋಗ್, ಬೇಲೂರು, ಹಳೇಬೀಡು, ಶ್ರವಣ ಬೆಳಗೊಳ, ಇನ್ನೂ ನಿಂಗೆ ಡೀಟೇಲ್ಸ್ ಬೇಕಾ? ಬೇಕಾದ್ರೆ ಹೋಗಿ ಗೂಗಲ್ ಅಲ್ಲಿ ಸರ್ಚ್ ಮಾಡು. ಏನ್ ಗುರು ಇಷ್ಟೊಂದು ಸೀರಿಯಸ್ ಆದೆ? ಯಾರ್ಯಾರೋ ಎಲ್ಲೆಲ್ಲಿಂದನೋ ಬಂದು ಕನ್ನಡದವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಫ್ಯಾಷನ್ ಆಗೋಗಿದೆ. ಕನ್ನಡಿಗನ ತಲೆ ಕೆಟ್ಟು ಒಂದ್ ಸತಿ ತಿರುಗಿ ಬಿದ್ರೆ ಒಬ್ಬೊಬ್ಬನು ಮುಟ್ಕೊಂಡು ನೋಡ್ಕೊಳ್ತಾನೆ. ಅದನ್ನು ಹೋಗಿ ಗೂಗಲ್ ಹುಡ್ಕಪ್ಪ. ಹೆಂಗೆ ನಮ್ ಗುರು, ಇನ್ಮೇಲಾದ್ರೂ ಕರ್ನಾಟಕ ಬಗ್ಗೆ ಚೆನ್ನಾಗಿ ತಿಳ್ಕೊ. ಆಯ್ತು ಗುರು. ಕ್ಲಾಸ್ ಕ್ಲಾಸ್ ಮಿಡಲ್ ಕ್ಲಾಸ್ ಕುಡಿ ಬಾರ್ಲ ಒಂದು ಗ್ಲಾಸ್. ದೋಸ್ತಿ ಮಸ್ತಿ ಮಾಡಿ ಕುಡಿವ, ನಕ್ಕು ನಲಿಸಿ ಎಲ್ಲ ನಲಿವ. ನಿನ್ನ ಹತ್ರ ಕಾರ್ ಇದೆಯಾ? ಇಲ್ಲ, ಅದಿದ್ದಿದ್ರೆ ಆ ಸೀಟಲ್ಲಿ ನಾನು ಕುತ್ಕೊಂತಾ ಇದ್ದೆ. ಬ್ಯಾಂಗ್ಳೂರಲ್ಲಿ ಸ್ವಂತ ಮನೆ? ಇಲ್ಲ. ಹೋಗ್ಲಿ 25,000 ರೂಪೀಸ್ ಸ್ಯಾಲ್ರಿ ಜಾಬ್ ಆದ್ರೂ ಇದೆಯಾ? ಅದಿದ್ದಿದ್ರೆ ಇಲ್ಲೇ ಹಾಕಿರ್ತಾ ಇದ್ದೆ. ನಮ್ಮ ಮಗನೇ, ಶಂಕ ಊದೋ ಕೆಲಸ ನಂದು, ಅದನ್ನ ಕೇಳೋದು ಬಿಡೋದು ನಿಂದು. ನಾನು ನೋಡ್ತಾ ಇದ್ರೆ ನೀನ್ ತಗೊಂತಾ ಇರ್ಬೇಕು. ಲೋ ಗುಬಾಲ್ಡು, ಯುದ್ಧದಲ್ಲಿ ಶಂಖ ಯಾರು ಊದುದೇನೋ, ಯಾರು ಗೆಲ್ತಾರೆ ಅನ್ನೋದು ಇಂಪಾರ್ಟೆಂಟು. ಹೊಡೆದಾಳೋ ನೀತಿ ಬ್ರಿಟಿಷ್ ಕಾಲಕ್ಕೆ ಮುಗಿದೋಯ್ತು ಅಂತ ನನ್ನ ಜನ ತಿಳಿದಿದ್ದಾರೆ. ಆದ್ರೂ ಇನ್ನ ಕೆಲವು ಊರುಗಳು ಅದೇ ನೀತಿನ ಪಾಲಿಸ್ತಾ ಇರೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಏ ವಿದ್ಯಾ, ಕುಂಭಕರ್ಣನ್ ಪೂಜೆ ಮಾಡೋದಲ್ಲದು ನೋಡಿದೀಯಾ? ಅಲ್ಲಿ ನೋಡು, ನಮ್ಮ ಮೂಸನ್ಗೆ ಸುಖಾನಂದ ಸ್ವಾಮೀಜಿ ಹೇಳಿದ್ರಂತೆ, ನಿಂಗೆಲ್ಲಿ ಖುಷಿ ಅನ್ಸುತ್ತೋ ಅಲ್ಲಿ ಕುಂಭಕರ್ಣನ್ ನೆನೆಸ್ಕೊಂಡ್ರೆ ನಿಂಗೆ ಅಲ್ಲೇ ನಿದ್ದೆ ಬರುತ್ತೆ ಅಂತ. ಅದಕ್ಕೆ ಈ ಅವತಾರ. ಎದ್ದೇಳ ನಿನ್ನ ಆಂಟಿನ ಬಡಿಯ. ಅಯ್ಯೋ ಸ್ವಾಮೀಜಿ ಬೇಡ. ಬರೀ ಕ್ಲಾಸ್ ಅಲ್ಲ, ಮಿಡಲ್ ಕ್ಲಾಸ್, ಪಕ್ಕಾ ಮಿಡಲ್ ಕ್ಲಾಸ್. ಬಿಟ್ಬಿಡು, ನೀನ್ ಯಾರ ಹತ್ರ ನನ್ಗೆ ಗೊತ್ತಿಲ್ಲ, ಬಿಟ್ಬಿಡಪ್ಪ. ಒಳ್ಳೆಯ ವ್ಯಕ್ತಿಗಳು, ಒಳ್ಳೆ ಮನಸ್ಸಿರೋರು ಕರ್ನಾಟಕದ ಮೂಲೆ ಮೂಲೆಯಲ್ಲಿದ್ದಾರೆ. ಅಂಥವರಿಗೆ ಬೆಲೆ ಇಲ್ಲ ಅಂದಮೇಲೆ ನಿಮ್ಮಂಥ ತಲೆ ಹಿಡುಕರಿಗೆ ನೆಲೆ ಇಲ್ದಂಗ್ ಮಾಡೋದೇ ಈ ಮಿಡಲ್ ಕ್ಲಾಸ್ ಜನರ ಕೆಲಸ. ನಿಮ್ಮಂಥ ಪಾಪಿಗಳಿಗೆ ಪಾಠ ಕಲಿಸೋಕೆ ಅಂತಾನೆ ದೇವರು ನಮ್ಮಂಥ ಜನರನ್ನ ಸೃಷ್ಟಿ ಮಾಡ್ತಾನೆ ಇರ್ತಾನೆ. ನೀನು ಇಂಥವನು ಅಂತ ನನಗೆ ಗೊತ್ತಿರಲಿಲ್ಲ. ನಾನು ನಿನ್ನ ಜೊತೆ ಇರಲ್ಲ, ನನ್ನ ಮರ್ತು ಬಿಡು.
ಹೋದ್ರೆ ಹೋಗೆಲ್ಲೇ. ಮಗ ನಮ್ಮೂರ್ MP ನೆತ್ಬಿಟ್ರಂತಲ್ಲೋ. ಬಿಡು ಮಗ, ಈ ಜಮಾನದಲ್ಲಿ ಇವೆಲ್ಲ ಕಾಮನ್. ಯಾಕೋ ಸುಮ್ಮನೆ ಕುತ್ಕೊಂಡಿದ್ಯಾ? ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ ಕಣೆ. ಹುಷಾರಾಗಿ ಓಪನ್ ಮಾಡು. ಏನ್ನ? ಅಯ್ಯೋ ರಾಮ, ಬ್ಯಾಗಲ್ಲಿರೋ ಬಾಟಲ್ ಓಪನ್ ಮಾಡು. ಏಯ್, ಲಾಂಗು ಗನ್ನು ಮಚ್ಚು ಎಲ್ಲ ಸೈಡಲ್ಲಿಡು, ನೇರವಾಗಿ ವಿಷಯಕ್ಕೆ ಬಾ. ಜನರನ್ನ ಕೊಂದು ಬದುಕ್ತಾ ಇರೋರು ನೀವು, ಜನರಿಗಾಗಿ, ಜನರ ಮಧ್ಯ, ಜನಕ್ಕೋಸ್ಕರ ಬದುಕ್ತಾ ಇರೋರು ನಾವು. ನೀನು ಭೂಮಿ ಆದ್ರೆ ನಾನು ಪಾತಾಳ. ನಿಂದು ಬರೀ ಮೀಟ್ರು, ನಂದು ಡಬಲ್ ಮೀಟ್ರು. ನಿಂದು ಬರೀ ಗೇಮ್ ಆದ್ರೆ ನಂದು ಡಬಲ್ ಗೇಮ್. ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಬರ್ತೀನಿ. ದೋಸ್ತಿ ಮಸ್ತಿ ಮಾಡಿ ಕುಣಿವ, ನಕ್ಕು ನಲಿಸಿ ಎಲ್ಲ ನಲಿವ. ದೋಸ್ತಿ ಮಸ್ತಿ ಮಾಡಿ ಕುಣಿವ, ನಕ್ಕು ನಲಿಸಿ ಎಲ್ಲ ನಲಿವ. ಇದು ಮಿಡ್ಲ್ ಕ್ಲಾಸ್ ಲೈಫ್ ಅಯ್ಯ, ಎದ್ದು ನಿಂತ್ರೆ ಹೈ ಕ್ಲಾಸ್ ಕಮ್ಮಿ ಇಲ್ಲಯ್ಯ. ಇಲ್ಲಿ ದುಡ್ಡಿದ್ರೇನೆ ದುನಿಯಾ ಕೇಳಯ್ಯ. ಇದು ಮಿಡ್ಲ್ ಕ್ಲಾಸ್ ಲೈಫ್ ಅಯ್ಯ. ಇದು ಲೋ ಅಲ್ಲ, ಹೈ ಅಲ್ಲ, ಓನ್ಲಿ ಪಕ್ಕಾ ಮಿಡಲ್ ಕ್ಲಾಸ್ ಲೈಫು ಮಗ.